ಇದಕ್ಕೆ ನಾವು ವೆಸ್ಟ್ ಗೇಟ್ ಅಂತ ಹೇಳ್ತೀವಿ. ಈ ಕಡೆ ನೋಡು ಗುಮ್ಮಟಗಳು ಕೂಡ 4 ಗುಮ್ಮಟಗಳು ಇದು ಈ ದ್ರಾವಿಡದ ಗುಮ್ಮಟಗಳ ಶೈಲಿಯಲ್ಲಿ ನಾವು ಕಟ್ಟಿರೋದು. ಇದು ಈ ಕಡೆಗೆ ಹೋದಾಗ ಗಾರ್ಡನ್ ಏರಿಯಾ ಇದೆ ಪೂರ್ತಿ ಎಲ್ಲ ಬಹಳ ಸುಸಜ್ಜಿತವಾಗಿದೆ. ಹೀಗಾಗಿ ಸುಮಾರು ಇಲ್ಲಿ ಉದ್ದು ಪಿಲ್ಲರ್ಸ್ ಇರ್ಬೋದು. ಇದು ಅಷ್ಟೇ. ಆಮೇಲೆ ಸೂರ್ಯನ ಕೆತ್ತನೆ ಇದೆ. ಆ ಸೂರ್ಯನ ಕೆತ್ತನೆ ಮುಂದ್ಗಡೆ ಇದೆ ಅಲ್ಲಿ, ಬಟ್ ಇಲ್ಲಿ ಆ ಕೆತ್ತನೆಗಳಿಲ್ಲ. ಆ ಸೂರ್ಯನ ಕೆತ್ತನೆ ಏನಂತಂದ್ರೆ ಅದು ನ್ಯೂ ದ್ರಾವಿಡರ ಕಲ್ಚರ್. ವಿಧಾನಸೌಧ ಕಟ್ಟೋದಕ್ಕೆ ಎಷ್ಟು ವರ್ಷ ಆಗಿತ್ತು ಸರ್? ಸುಮಾರು 6 ವರ್ಷ ಆಯ್ತು. 6 ವರ್ಷ. 1951 ಜುಲೈ 13ನೇ ತಾರೀಕು ಅಡಿಗಲ್ ಆದ್ಮೇಲೆ ಕೆಲವು ಕಾಲ ಸ್ಥಗಿತ ಆಗುತ್ತೆ. 1952ರಲ್ಲಿ ಅಡಿಗಲ್ ಆದ್ಮೇಲೆ 1952ರಲ್ಲಿ ಮೊಟ್ಟ ಮೊದಲೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತ ಅವರು ಪದಗ್ರಹಣ ಮಾಡ್ತಾರೆ. ಮೊಟ್ಟ ಮೊದಲ ಬಾರಿಗೆ ಎಲೆಕ್ಷನ್ಸ್ ಆಗುತ್ತೆ. ಅದು ಇಂಟರಿಯಂ ಫಸ್ಟ್ ಮುಖ್ಯಮಂತ್ರಿಗಳು ಇರೋದು ಆಯ್ಕೆ ಆಗಿ ಬಂದಿರತಕ್ಕಂಥದ್ದು ಜಯಚಾಮರಾಜೇಂದ್ರ ಒಡೆಯರ್ ಅವರು ಅವರಿಗೆ ಪ್ರಮಾಣ ವಚನ ಬೋಧನಾ ಮಾಡಿರ್ತಾರೆ. ಇದು ಚುನಾಯಿತ ಪ್ರತಿನಿಧಿಯಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಕೆಂಗಲ್ ಹನುಮಂತ ಅವರು ಬಂದಾಗ ಅಲ್ಲಿಂದ 1956 ವಿಧಾನಸೌಧ ಆಗುತ್ತೆ. ಅದು ಯಾವಾಗ ಅಂದ್ರೆ ಫಾರ್ಮಲ್ ಆಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬಂದು ಅನಾವರಣ ಮಾಡ್ತಾರೆ. ಆಮೇಲೆ 25ನೇ ತಾರೀಕು ಅಕ್ಟೋಬರ್ ಇದು ಹೋಮ ಹವನ ಎಲ್ಲ ಮಾಡಿ ಆವಾಗ ಮುಖ್ಯಮಂತ್ರಿ ಕೆಂಗಲ್ ಹನುಮಂತ ಅವರು ಇರಲ್ಲ, ಕಡಿದಾಳ್ ಮಂಜಪ್ಪ ಅವರು